ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮೋದಿಜಿಯವರು ನಮ್ಮ ದೇಶಕ್ಕೆ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ಅದೇನು ಅಂತ ಅಂದ್ಬಿಟ್ಟು ನೋಡ್ಕೊಂಬೋಣ ಬನ್ನಿ. देश के हर नागरिक से अपील है, जहां संभव हो पेट्रोल डीजल का उपयोग कम करें, मेट्रो का उपयोग करें, इलेक्ट्रिक बस और पब्लिक ट्रांसपोर्ट का अधिक इस्तेमाल करें. ಸೊ ನಾನು ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಮ್ಮ ವೈಫ್ ಊರಿಗೆ ಹೊರಟೆ. ಸೊ ಬಸ್ಸು ಖಾಲಿ ಇತ್ತು ಮತ್ತು ಸೀಟ್ ಕೂಡ ಸಿಕ್ತು. ಎಸ್ಪೆಷಲಿ ಈ ಲೇಡೀಸ್ ಮೋಸ್ಟ್ ಆಫ್ ದ ಟೈಮ್ ಗೌರ್ಮೆಂಟ್ ಬಸ್ಸಲ್ಲಿ ಜರ್ನಿ ಮಾಡೋದ್ರಿಂದ ಪ್ರೈವೇಟ್ ಬಸ್ಸಲ್ಲಿ ಮೆಜಾರಿಟಿ ಆಫ್ ದ ಟೈಮ್ಸ್ ನಮಗೆ ಸೀಟ್ ಸಿಕ್ಬಿಡುತ್ತೆ. ಸೊ ಆ್ಯಕ್ಚುಲಿ ಇಲ್ಲಿಂದ ಸ್ವಲ್ಪ ದೂರ ಒಳಗಡೆ ನಡ್ಕೊಂಡು ಹೋಗಬೇಕು. ಸೊ ನಡ್ಕೊಂಡು ಹೋಗಬೇಕಾದ್ರೆ ಹಿಂಗೆ ಬೈಕ್ಸ್ ಬರ್ತವೆ. ಸೊ ಯಾರಾದರೂ ಬೈಕರ್ಸು ಫ್ರೀ ಇದ್ದರೆ ಲಿಫ್ಟ್ ಕೊಡ್ತಾರೆ. ಸೊ ನನಗೆ ಹಿಂಗೆ ಹೋಗಬೇಕಾದ್ರೆ ಉಲ್ಲಾ ಅಂತ ಒಬ್ಬರು ವ್ಯಕ್ತಿ ಸಿಕ್ಕಿದ್ರು. ಇವರು ನನಗೆ ಡ್ರಾಪ್ ಮಾಡ್ತೀನಿ ಅಂತ ಅಂದರು. ಸೊ ಹಾಗೆ ಮಾತಾಡ್ತಾ ಇವರು ಹೇಳಿದ್ರು, ಲೈಕ್ ಇವ್ರದ್ದೊಂದು ಫ್ಯಾಕ್ಟ್ರಿ ಇದೆ ಅಂತ ಅನಂತಪುರದಲ್ಲಿ. ಅದು ಬಂದುಬಿಟ್ಟು ಜಂಬಿಟ್ಗೆನ ಸಪ್ಲೈ ಮಾಡ್ತಾರೆ ಆಲ್ ಓವರ್ ಕರ್ನಾಟಕ. ಸೊ ನೀವೇನಾದರೂ ಮನೆ ಕಟ್ತಾ ಇದ್ದೀರಾ ಅಂತ ಅಂದರೆ ಸೊ ಜಂಬಿಟ್ಗೆ ಅವಶ್ಯಕತೆ ಇದ್ದರೆ ಅವರನ್ನು ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಮನೆಗೆ ಬಂದು ಅಲ್ಲಿ ಅದ್ವೈತ್ನ ಜೊತೆಗೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದೆ. ನಂತರ ಫ್ರೆಶ್ ಅಪ್ ಆಗಿಬಿಟ್ಟು ಅಮಾವಾಸ್ಯೆ ದಿವಸ ದೇವಸ್ಥಾನದಲ್ಲಿ ಊಟ ಇರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿಬಿಟ್ಟು ನಾನು ಮತ್ತು ಅದ್ವೈತ್ ಇಬ್ಬರು ದೇವಸ್ಥಾನದ ಕಡೆಗೆ ಹೊರಟ್ವಿ. ಇದು ಬಂದುಬಿಟ್ಟು ಚೌಕಿ ಚನ್ನಬಸವೇಶ್ವರ ದೇವಸ್ಥಾನ ಅಂತ. ಇಲ್ಲಿ ಸ್ವಾಮಿಗಳು ಜೀವಂತವಾಗಿಯೇ ಲಿಂಗೈಕ್ಯರಾಗಿರುತ್ತಾರೆ. ದೇವರ ದರ್ಶನವನ್ನು ಪಡ್ಕೊಂಡ್ವಿ. ನಂತರ ಇಲ್ಲಿ ಏನು ಸ್ಪೆಷಲಪ್ಪ ಅಂತ ಅಂದರೆ ಅಮಾವಾಸ್ಯೆ ದಿವಸ ಹಳ್ಳಿಯಲ್ಲಿ ಪ್ರತಿ ಒಂದೊಂದು ಫ್ಯಾಮಿಲಿ ಊಟವನ್ನು ಅರೇಂಜ್ ಮಾಡಿರ್ತಾರೆ. ಲೈಕ್ ಅವ್ರ ಮನೆಯಲ್ಲಿ ಏನೇ ಶುಭ ಕಾರ್ಯ ಆಗಿರ್ಬೋದು ಅಥವಾ ಮತ್ತೊಂದು ಆಗಿರ್ಬೋದು. ಸೊ ಲೈಕ್ ಎವ್ರಿ ರೊಟೇಷನಲ್ ಬೇಸಿಸಲ್ಲಿ ಪ್ರತಿ ಫ್ಯಾಮಿಲೀಸು ಇಲ್ಲಿ ಅಮಾವಾಸ್ಯೆ ದಿವಸ ಊಟನ ಅರೇಂಜ್ ಮಾಡಿರ್ತಾರೆ. ಸೊ ನಾವು ಇಲ್ಲಿ ಊಟ ಮಾಡಿದ್ವಿ. ಅಷ್ಟೊತ್ತಿಗೆ ಜಿಷ್ಣು ಎದ್ದಿದ್ದ. ಅವನ ಜೊತೆ ಕೂಡ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದೆ. ಪೃಥ್ವಿಕ್ಗೆ ಹೊಸ ಬೈಕ್ನ ಕೊಡಿಸಿದ್ರು. ಸೊ ಅವ್ರ ಅಜ್ಜ ಏನೋ ಗಿಫ್ಟ್ ಮಾಡಿದ್ರಂತೆ. ಸಖತ್ತಾಗಿದೆ ಬೈಕು, ಪಲ್ಸರ್ ಲುಕ್ಕೇ ಇದೆ ನೋಡಿ. 8,000 ರೂಪಾಯಿನ ಕೊಟ್ಟರಂತೆ ಹಿರೇಕೆರೆಯಲ್ಲೇ. ಸೊ ಅವ್ರ ಊರಿಗೆ ತೊಗೊಂಬಂದಿದ್ರು. ಹಾಗೆಯೇ ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿತ್ತು ಬೈಕು. ಈವ್ನಿಂಗ್ ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ಹಾಗೆಯೇ ಗಾಡಿ ಹಾಕ್ಕೊಂಬಿಟ್ಟು ಶಿಕಾರಿಪುರದ ಕಡೆಗೆ ಹೊರಟ್ವಿ. ಇಲ್ಲಿಂದ ಶಿಕಾರಿಪುರ ಅರೌಂಡ್ 20 ಮಿನಿಟ್ಸ್ ಏನೋ ಆಗುತ್ತೆ. ಮಳೆ ಕೂಡ ಬಂದಿತ್ತು, ವೆದರು ಚೆನ್ನಾಗಿತ್ತು. ಇಲ್ಲಿ ರೋಡ್ಸ್ ಎಲ್ಲ ಸಖತ್ತಾಗಿ ಮೇಂಟೈನ್ ಮಾಡಿರ್ತಾರೆ. ಆ್ಯಕ್ಚುಲಿ ಲೈಕ್ ನಮ್ಮ ಬೆಂಗಳೂರು ಥರ ಅವಾಗವಾಗ ಗುಂಡಿ ಅಗೆಯೋದು ಆ ಥರ ಏನಿಲ್ಲ. ಮತ್ತು ವೆಹಿಕಲ್ಸು ಕೂಡ ಜಾಸ್ತಿನೇ ಓಡಾಡ್ತವೆ, ಬಟ್ ಕ್ವಾಲಿಟಿ ಸಖತ್ತಾಗಿ ಮೇಂಟೈನ್ ಮಾಡಿರ್ತಾರೆ ಇಲ್ಲೆಲ್ಲ. ಸೊ ಬರಬೇಕಾದ್ರೆ ಶಿಕಾರಿಪುರದಲ್ಲಿ ಸ್ವಲ್ಪ ಐಟಮ್ಸ್ ತೊಗೊಳ್ಳೋದಿತ್ತು. ಎಲ್ಲ ಐಟಮ್ ತೊಗೊಂಡ್ವಿ. ಮತ್ತು ಮಳೆ ಕೂಡ ಹಂಗೆ ಸ್ಲೋವಾಗಿ ಶುರುವಾಯಿತು. ರಾತ್ರಿ ಊರಲ್ಲಿ ತುಂಬ ಚೆನ್ನಾಗಿ ಮಳೆ ಬಂದುಬಿಟ್ಟಿತ್ತು. ಸೊ ಅದಾದ ನಂತರ ಮಳೆ ನಿಂತ ಮೇಲೆ ಅಮಾವಾಸ್ಯೆ ಆಗಿತ್ತಲ್ಲ, ಹಾಗಾಗಿಬಿಟ್ಟು ನಾನು ಮತ್ತು ಅದ್ವೈತ್ ಇಬ್ಬರು ಹನುಮಂತ ದೇವರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೊರಟ್ವಿ. ಸೊ ವಾಯುದೇವರ ದರ್ಶನ ತುಂಬ ಚೆನ್ನಾಗಾಯಿತು. ಸೊ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.